ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಸಿಂಹರಾಶಿಯವರೇ, ಇಂದು ನೀವು ಕೇಳಲಿರುವ ಈ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಹೃದಯದೊಳಗೆ ಮೌನವಾಗಿ ನಡೀತಿರುವ ಬದಲಾವಣೆಯ ವಿವರಣೆ. ಇತ್ತೀಚೆಗೆ ನಿಮ್ಮೊಳಗೆ ಒಂದು ಅನುಭವ ಮೂಡ್ತಾ ಇದೆಯಾ? ನೀವು ಎಲ್ಲರ ಮಧ್ಯದಲ್ಲಿ ಇದ್ರೂ ಕೂಡ ಯಾರೋ ಒಬ್ಬರ ಜೊತೆ ಮಾತ್ರ ಇರುವ ಒಂದು ಅಂತರ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ಮೊದಲು ನಿಮ್ಮ ಸುತ್ತಲೂ ತಿರುಗ್ತಿದ್ದ ಆ ವ್ಯಕ್ತಿ ಈಗ ನಿಧಾನವಾಗಿ ಹಿಂದೆ ಸರಿತಾ ಇರುವಂತೆ ನಿಮಗೆ ಅನಿಸ್ತಾ ಇದೆಯಾ? ಇದು ಕೇವಲ ಆಕಸ್ಮಿಕ ಅಲ್ಲ. ಸಿಂಹರಾಶಿಯವರ ಜೀವನದಲ್ಲಿ ಈಗ ಒಂದು ಬಂಧ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇದೆ. ಸಿಂಹರಾಶಿಯವರು ಸಹಜವಾಗಿಯೇ ಆತ್ಮಗೌರವ ಮತ್ತು ಉದಾರತೆಯ ಪ್ರತೀಕ. ನೀವು ಪ್ರೀತಿಸಿದರೆ ರಾಜಸಿಕವಾಗಿ ಪ್ರೀತಿಸ್ತೀರಾ, ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಾ. ಆದರೆ ನಿಮ್ಮೊಳಗಿನ ಈ ದೊಡ್ಡ ಹೃದಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಇದ್ದ ಒಂದು ಸಂಬಂಧ ಈಗ ತನ್ನ ಪರೀಕ್ಷಾ ಹಂತಕ್ಕೆ ಬಂದಿದೆ. ಇದು ಉಳಿಯುತ್ತೋ ಅಥವಾ ದೂರವಾಗುತ್ತೋ ಅನ್ನೋದನ್ನು ಈಗ ನೀವು ಒಬ್ಬರೇ ನಿರ್ಧರಿಸಬೇಕಾದ ಸಮಯ ಬಂದಿದೆ. ಇತ್ತೀಚೆಗೆ ನೀವು ಗಮನಿಸಿದ್ದೀರಾ? ನೀವು ಗಮನ ಕೊಟ್ಟಷ್ಟು ನಿಮಗೆ ಯಾರು ಎದುರಿನವರು ಇದ್ದಾರೋ ಅವರು ಸಹಜವಾಗಿ ತೆಗೆದುಕೊಳ್ತಾ ಇದ್ದಾರೆ, ಕೇರ್ ಮಾಡ್ತಾ ಇಲ್ಲ. ನೀವು ಮೌನವಾಗಿದ್ರೂ ಕೂಡ ಅವರು ಗಮನಿಸ್ತಾ ಇಲ್ಲ. ನೀವು ಇಲ್ಲದಿರುವಿಕೆಯ ಮೌಲ್ಯ ಅವರಿಗೆ ತಡವಾಗಿ ಅರಿವಾಗುತ್ತೆ, ಅದು ಮುಂದೆ ಗೊತ್ತಾಗುತ್ತೆ. ಇದು ನಿಮ್ಮ ತಪ್ಪಲ್ಲ. ಕೆಲವರು ನಿಮ್ಮ ಬೆಳಕಿನಲ್ಲಿ ಬೆಳೆದು ನಿಮ್ಮ ತಾಪವನ್ನು ಸಹಜವೆಂದು ಭಾವಿಸುತ್ತಾರೆ. ಈ ದೂರವು ನಿಮ್ಮೊಳಗೆ ಎರಡು ಭಾವನೆಗಳನ್ನು ಹುಟ್ಟಿಸುತ್ತೆ. ಒಂದು ಅಹಂಕಾರದ ನೋವು, ಮತ್ತೊಂದು ಅಂತರಂಗದ ಬೇಸರ. ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಅವರು ಹೇಗೆ ದೂರವಾಗಬಹುದು ಅನ್ನುವ ಪ್ರಶ್ನೆ ನಿಮ್ಮೊಳಗೆ ಮೂಡುತ್ತೆ. ಆದರೆ ಪ್ರಿಯ ಸಿಂಹರಾಶಿಯವರೇ, ಎಲ್ಲರೂ ನಿಮ್ಮ ಮಟ್ಟದ ನಿಷ್ಠೆಯನ್ನು ಒತ್ತಿರೋದಿಲ್ಲ. ಈ ಬಂಧ ನಿಮ್ಮನ್ನು ಕುಗ್ಗಿಸ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಉಳಿಯುವ ಅಗತ್ಯ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಈ ದೂರ ಹೋಗುವಿಕೆ ನಿಮ್ಮ ಶಕ್ತಿಯನ್ನು ಮರುಸ್ಥಾಪಿಸುವ ಪ್ರಕ್ರಿಯೆ. ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಶಕ್ತಿಯನ್ನು ಹಂಚಿಕೊಂಡಿದ್ದೀರೋ ಅದು ಈಗ ನಿಮ್ಮೊಳಗೆ ಮರಳಿ ಸೇರುವ ಸಮಯ. ಈ ಸಂಬಂಧದಲ್ಲಿ ನೀವು ಹೆಚ್ಚು ಕೊಟ್ಟಿದ್ದೀರಾ, ಕಡಿಮೆ ಪಡೆದಿದ್ದೀರಾ ಅನ್ನೋ ಸತ್ಯ ಈಗ ನಿಮಗೆ ಸ್ಪಷ್ಟವಾಗುತ್ತೆ. ಈ ಸಮಯದಲ್ಲಿ ನಿಮ್ಮಿಂದ ಒಂದು ದೊಡ್ಡ ಪಾಠ ಕಲಿಬೇಕು. ಗೌರವ ಬೇಡಿಕೊಳ್ಳೋದಿಲ್ಲ, ಅದು ಸಿಗಬೇಕು. ಮತ್ತೆ ಮತ್ತೆ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಹೋಗೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಥಾನವನ್ನು ಅರಿಯದವರು ನಿಮ್ಮ ಜೀವನದಲ್ಲಿ ಉಳಿಯುವ ಹಕ್ಕು ಇಲ್ಲ. ಮೌನವಾಗಿ ಹಿಂದೆ ಸರಿಯುವುದೇ ಕೆಲವೊಮ್ಮೆ ರಾಜಸಿಕ ನಡೆ. ಮುಂದಿನ ದಿನಗಳಲ್ಲಿ ನೀವು ಒಂದು ಬದಲಾವಣೆಯನ್ನು ಗಮನಿಸ್ತೀರಾ. ನೀವು ದೂರ ಸರಿದಂತೆ ಎದುರಿನವರು ನಿಮ್ಮ ಮೌಲ್ಯವನ್ನು ಅಳೆಯಲು ಆರಂಭಿಸ್ತಾರೆ. ಆದರೆ ಆ ಸಮಯಕ್ಕೆ ನೀವು ಈಗಾಗಲೇ ಮನಸ್ಸಿನ ಮಟ್ಟದಲ್ಲಿ ಮುಕ್ತರಾಗಿರ್ತೀರ. ಇದು ನಿಮ್ಮ ಗೆಲುವು ಆಗಿರುತ್ತೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಸೂರ್ಯ ಸಿಂಹರಾಶಿಯ ಅಧಿಪತಿ. ಈ ಉಪಾಯ ನಿಮ್ಮ ಆತ್ಮಗೌರವವನ್ನು ಸಮತೋಲನದಲ್ಲಿ ಇಡುವಂತೆ ಮಾಡುತ್ತೆ ಮತ್ತು ಈ ಸಂಬಂಧದ ನೋವಿನಿಂದ ಹೊರಬರಲು ಶಕ್ತಿ ನೀಡುತ್ತೆ. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಂಧ ರೂಪುಗೊಳ್ಳುತ್ತೆ. ಅಲ್ಲಿ ನಿಮ್ಮ ಬೆಳಕು ಯಾರಿಗೂ ತೀವ್ರವಾಗಿರೋದಿಲ್ಲ. ಅಲ್ಲಿ ನಿಮ್ಮ ಪ್ರೀತಿ ಸಹಜವಾಗಿ ಸ್ವೀಕರಿಸಲಾಗುತ್ತೆ. ಆದರೆ ಆ ಹೊಸ ಆರಂಭಕ್ಕೆ ಈ ಹಳೆಯ ಬಂಧ ನಿಮ್ಮ ಜೀವನದಿಂದ ದೂರ ಆಗಲೇಬೇಕು. ಸಿಂಹರಾಶಿಯವರೇ, ನೀವು ಕಳೆದುಕೊಳ್ಳುತ್ತಿರುವುದು ಸಂಬಂಧವಲ್ಲ, ನೀವು ಮರಳಿ ಪಡೆಯುತ್ತಿರುವುದು ನಿಮ್ಮ ಶಕ್ತಿ. ಎಲ್ಲರೂ ನಿಮ್ಮ ಜೀವನದಲ್ಲಿ ಉಳಿಯಲು ಅರ್ಹರಲ್ಲ. ಕೆಲವರು ನಿಮ್ಮ ಕಥೆಯಲ್ಲಿ ಒಂದು ಅಧ್ಯಾಯ ಮಾತ್ರ. ಅದು ಗೌರವದಿಂದ ಮುಚ್ಚಿ ಮುಂದಕ್ಕೆ ಸಾಗುವುದು ನಿಮ್ಮ ರಾಜಸಿಕ ಗುಣ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಾಗಿದ್ರೆ ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ಕಾಲ ನಿಮ್ಮ ಜೊತೆ ಮಾತನಾಡ್ತಾ ಇರುವ ಧ್ವನಿ. ಮುಂದೆ ನಿಮ್ಮ ಜೀವನದಲ್ಲಿ ಶಾಂತಿ, ಗೌರವ ಮತ್ತು ಸಮಾನ ಶಕ್ತಿಯ ಒಬ್ಬ ವ್ಯಕ್ತಿಯ ಆಗಮನ ಆಗುತ್ತೆ. ಆ ವ್ಯಕ್ತಿಯೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನೀವು ಅವರಿಗೆ ಅರ್ಹರು, ಅದಕ್ಕೆ ಅರ್ಹರು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.